ಇದ್ರದ್ದು ಮುಗಿತಾ ನಿಮ್ದು SIT ಇದು ಇನ್ನ ನಡೀತಾ ಇದೆಯಾ? ಮೇಡಮ್ SIT ಇದು ನನಗೆ ಇನ್ನೂವರೆಗೆ ಏನು ನೋಟಿಸ್ ಬಂದಿಲ್ಲ ಮೇಡಮ್. ಓಕೆ ಮೊನ್ನೆ ಹೋಗಿದ್ರಲ್ಲ ವಿಚಾರಣೆಗೆ? ಅದು ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ವಿಚಾರಣೆ ಅದು. ಮುಗೀತು ಮೇಡಮ್, ಮುಗೀತು. ನಿಮಗೆ ದುಡಿದು ತಿನ್ನಕ್ಕೆ ಏನೋ ಬಂದಿದ್ದ ರೋಗ ಕಡ್ರೆ 4 ಊರಿಗೆ ಮಾಂಸವಾಗ್ತಿರಲ್ಲೋ. ಆಲ್ ರೈಟ್, ಫಸ್ಟ್ ಸಮೀರ್ದು ದುಡ್ಡು ಬಂದಿದ್ಯಾ ನನಗೆ ಗೊತ್ತಿಲ್ಲ, ನಾನು ಪೊಲೀಸ್ನವ್ರು ನಾನು ಕೇಳಿದ್ರೆ ಹೇಳ್ತೀನಿ, ನೀವು ಸತ್ಯ ಬರುತ್ತೆ. ಎಲ್ಲರೂ ಸತ್ಯ ಬರುತ್ತೆ ಅಂತಾನೆ ಹೇಳ್ತಿದ್ದಾರೆ, ಸತ್ಯ ಯಾವುದು ಅನ್ನೋದೇ ಪ್ರಶ್ನೆ ಈಗ. ಒಂದು ಎರಡನೇದು, ಆ ವ್ಯಕ್ತಿಗೆ ದುಡ್ಡು ಬಂದಿದೆಯೋ ಯೂಟ್ಯೂಬೆಲ್ಲ ಕೆಲಸ ಮಾಡು ಅಂತ ಇಲ್ಲವೋ ನನಗೆ ಗೊತ್ತಿಲ್ಲ. ಬಂದಿದ್ರೆ ಬಂದಿದೆ ಅಂತ ಲೆಕ್ಕ ತೋರಿಸಿ ಅಷ್ಟೇ. ಬಟ್ ಈ ವ್ಯಕ್ತಿದು ಬರೀ ದುಡ್ಡಿನ ಪ್ರಶ್ನೆ ಅಲ್ಲ ಇದು. ವಿಡಿಯೋ ಮಾಡಿದ್ದರೆ ಅದರ ಕಂಟೆಂಟಿನ ಮೇಲೂ ತನಿಖೆ ನಡಿಬೇಕದು. ಹೌ ಡಿಡ್ ಯು ಅರೈವ್ ಎಟ್ ದಟ್ ಕನ್ಕ್ಲೂಸಿವ್ ವಿಡಿಯೋಗಳು ಹೇಳಿ ಅಂತ. ಒಂಥರ ನಾನು ನೋಡಿದ್ದೀನಿ ಅನ್ನೋ ಥರ ನಿರ್ದೇಶಿತವಾಗಿ ಅವಳು ಬರ್ತಾಳೆ, ಅವಳನ್ನು ರೇಪ್ ಮಾಡ್ತಾರೆ, ಅದೆಷ್ಟೋ 4 ದಿನ ಮಾಡ್ತಾರೆ, ಅದೇನೋ ಅವಳು ಫ್ರೆಂಡ್ಸ್ ಮುಂದೆನೇ ಆಗಿಬಿಡುತ್ತೆ, ಅವಳು ಫ್ರೆಂಡ್ಸ್ ಎಲ್ಲ ಆಮೇಲೆ ಹೊರಟೋಗ್ತಾರೆ. ನನ್ನ ಮಕ್ಕಳು ಒಂದೊಂದಲ್ಲ ಸರ್, ಅವಳು ರಬ್ಬಿಶ್, ಬ್ಯಾಡ್ ಜರ್ನಲಿಸಮ್. ಈಗಲೂ ಹೇಳ್ತೀನಿ ನಾನು ಅದನ್ನು, ಬ್ಯಾಡ್ ಜರ್ನಲಿಸಮ್ ಅದು. ಉದ್ದೇಶ ಏನಾದ್ರು ಇರ್ಬೋದು, ನ್ಯಾಯ ಕೊಡಿಸ್ಬೇಕು ಅನ್ನೋ ಆತ್ರ ಇರ್ಬೋದು, ಬಟ್ ಅಟ್ರಾಷಿಯಸ್ ಜರ್ನಲಿಸಮ್ ಅದು. ಆದರೆ ಅಟ್ರಾಷಿಯಸ್ ಕ್ರಿಮಿನಲ್ ಕೇಸಲ್ಲಿ ತಲೆ ಹಾಕುವಾಗ ಮಾನ ಮರ್ಯಾದೆ, ಲಜ್ಜೆ ಮತ್ತು ಎಚ್ಚರಿಕೆ ಅನ್ನೋದಿರಬೇಕು. ಇಮ್ಯಾಜಿನೇಟಿವ್ ಊಹಾತ್ಮಕ ಪತ್ರಿಕೋದ್ಯಮ ಮಾಡೋ ಅಷ್ಟು ಡೇಂಜರಸ್ಸು, ಭಯೋತ್ಪಾದಕತೆಗಿಂತ ದೊಡ್ಡ ಡೇಂಜರ್ ಅದು. ಅದ್ರ ಬಗ್ಗೆನೂ ತನಿಖೆ ಆಗಬೇಕು. ಇವ್ರಿಗೆ ದುಡ್ಡು ಬಂದದೆ ಬಿಜೆಪಿ ಅವ್ರಿಗೆ ಇಷ್ಟೆಲ್ಲ ಮಾಡ್ಬೇಕಾದ್ರೆ ಎಲ್ಲಿಂದ ಬರ್ತದೆ ದುಡ್ಡು? ಇವ್ರಿಗೆ ಯಾರು ಕೊಡೋರು? ಇವ್ರಿಗೆ CM ಶಂಕೆ, ಬಿಜೆಪಿಗೆ ಎಲ್ಲಿಂದ ದುಡ್ಡು ಬರ್ತಿದೆ ಅಂತ. ಸರ್, ನೀವು ಅಪೋಸಿಷನಲ್ಲಿ ಇದ್ದಾಗ ಬಳ್ಳಾರಿಗೆ ಹೋದ್ರಲ್ಲ ವಾಕಿಂಗಲ್ಲಿ, ಆಗ ಎಲ್ಲಿಂದ ಬಂತು ಸರ್ ನಿಮಗೆ ದುಡ್ಡು? ಕರೆಕ್ಟಾಗಿ ಹೇಳ್ತಿಲ್ಲ, ನಿಂಗೆ ಗೊತ್ತಾಯ್ತು? ಈಗ ಎಲ್ಲೂ ಅಧಿಕಾರದಲ್ಲಿ ಇಲ್ಲದೆ ಒಂಥರ ಕರ್ನಾಟಕದ ಮೇಲೆ ಅವಲಂಬಿತವಾಗಿ ಇಡೀ ದೇಶದಲ್ಲಿ ಕಾಂಗ್ರೆಸ್ ಕೂತ್ಕೊಂಡಿದೆಯಲ್ಲ. ರಾಹುಲ್ ಗಾಂಧಿ ಕಂಡು ಕಡೆ ಎಲ್ಲ ಪಾದಯಾತ್ರೆ, ಕಂಡು ಕಡೆ ಎಲ್ಲ ಫಂಕ್ಷನ್ ಮಾಡ್ತಾರೆ. ಅವ್ರಿಗೆ ಎಲ್ಲಿಂದ ಬರುತ್ತೆ ಸರ್ ದುಡ್ಡು? ನೀವು ಬಹಳ ಬುದ್ಧಿವಂತರು. ಯಾರಾದ್ರೂ ಕೇಳ್ಬೇಕು. ಯಾವ ಪಾರಿನು ಸರ್ ಅವ್ರಿಗೆ? ಅದನ್ನ ಯಾವ ತನಿಖೆ ಕೊಡ್ಬೇಕು? ಅದನ್ನ ಯಾವ ತನಿಖೆ ಕೊಡೋಣ ಸರ್? ಯಾಕ್ರಿ ಸುಮ್ಮನೆ ಇವೆಲ್ಲ ಕೇಳಿ ಅಪಹಾಸ್ಯಕ್ಕೀಡಾಗ್ತೀರಿ ಎಲ್ಲರೂ? ಉತ್ತರ ಕೊಡೋದ್ರಲ್ಲಿ ನಿನ್ನ ಬಿಟ್ರೆ ಇನ್ನೊಬ್ರಿಲ್ಲ ಕಣೋ. ಲೋಕಲಿ ಅಪೋಸಿಷನ್ ಪಾರ್ಟಿ ಅಥವಾ ರೂಲಿಂಗ್ ಪಾರ್ಟಿಗಳಾಗಿದ್ದವ್ರಿಗೆ ದುಡ್ಡು ಎಲ್ಲಿಂದ ಬರುತ್ತೆ ಅವ್ರ ಕಾರ್ಯಕ್ರಮಗಳನ್ನು ನಡೆಸೋಕ್ಕೆ ಅಂತ ನಿಮ್ಗೆ ಅರಿವಿಲ್ವಾ? ನಿಮ್ಗೆ ಗೊತ್ತಿಲ್ವಾ ನಿಮ್ದು ಬಳ್ಳಾರಿ ಯಾತ್ರೆಗೆ ಎಲ್ಲಿಂದ ಬಂತು ದುಡ್ಡು ಅಂತ? ಬ್ಯಾಡಪ್ಪ, ನಿಮ್ದು 75ನೇ ವರ್ಷದ ಇದು ಹುಟ್ಟುದಬ್ಬ ಮಾಡಿದ್ರಲ್ಲ ದಾವಣಗೆರೆಯಲ್ಲಿ, ಅದಕ್ಕೆ ಎಲ್ಲಿಂದ ಬಂತು ದುಡ್ಡು? ಸುಮ್ಮನೆ ಅದೆಲ್ಲ ಕೇಳಕ್ಕೆ ಹೋಗ್ಬೇಡಿ. ಇದು ಫಾರಿನ್ ಆಗಿದ್ರಿಂದ ಇಂಪಾರ್ಟೆಂಟ್. ರೂಮಲ್ಲಿ ಮಾಡಿದ್ರೆ ಬಯಲಿಗೆ ಬರ್ತದಂತೆ, ನನ್ನ ಮಕ್ಕಳು ನೀವು ಬಯಲಲ್ಲೇ ಮಾಡಿದ್ರೆ. ಇಫ್ ಇಟ್ ಈಸ್ ಎ ಫಾರಿನ್ ಫಂಡೆಡ್ ಕಾನ್ಸ್ಪಿರಸಿ, ಮುಖಾಮೂತಿ ನೋಡದೆ ನೇಣು ಹಾಕ್ಬೇಕು ಆ ಕಚಡಗಳಿಗೆ. ಅದಕ್ಕದು ಪ್ರಶ್ನೆ ಆಗಿರೋದು. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.